ಯಾಕೆ ಡಿಸ್ಟರ್ಬೆನ್ಸ್ ಬಂತು ಈಗ? ಅದೇ ಈ ತರ ಬೇರೆಯವ್ರ ಹತ್ರ ಮಾತಾಡ್ತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಮುಂದಾಜಪ್ಪ ಫೋನ್ చేస్తున్నాడు. ಬಟ್ ಆತರ ನಿಮ್ಮ ಅಣ್ಣಗೆ ಅನಧಿಕ ಸಂಬಂಧಗಳಿತ್ತು ಏನೋ? ಏನು ಇರ್ಲಿಲ್ಲ. ನಾವ್ ಆತರ ಅನುಮಾನ ಪಡೋರೆ ಅಲ್ಲ. ನಾನು ಹೇಳ್ತಿದ್ದೆ ಈ ತರ ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ಲು. ನಾನು ಅವಳಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದೀನಿ. ಬೇಕಾದ್ರೆ ಕೇಳ್ರಿ, ಪ್ರೂಫ್ ಇದೆ. ನಾನು ಹುಡುಗಿರಿಗೆ ಹೋಗಿ ಬೈದಿದ್ದೀನಿ, ಯಾಕೆ ನಮ್ಮ ಅಣ್ಣಂಗೆ ಮೆಸೇಜ್ ಮಾಡ್ತೀರಾ, ಆಲ್ರೆಡಿ ನಮ್ಮ ಅಣ್ಣಂಗೆ ಮದ್ವೆ ಆಗಿದೆ ಅಂತೆಲ್ಲ ಹೇಳಿ ಬೈದಿ ರೋಡಲ್ಲಿ ಬೈದ್ಬಿಟ್ಟು ಬಂದಿದ್ದೀನಿ. ಅವ್ರ ಗಂಡನ ಜೊತೆನೆ ನಾನು ಬೈದ್ಬಿಟ್ಟು ಬಂದಿದ್ದೀನಿ ಬೇರೆಯವ್ರಿಗೆ. ಅವಳಿಗೆ ಅಷ್ಟು ಸಪೋರ್ಟ್ ಮಾಡಿದೀನಿ. ಅವಳಾದ್ರೂ ನಂಬಿಲ್ಲ. ನಮ್ಮ ಅಣ್ಣನ ಈ ತರ ಸಾಯಿಸಕ್ಬೇಕು ಅಂತ ಕಾದ್ಕೊಂಡಿದ್ಲು. ನೆಮ್ಮದಿ ಆಯ್ತು ಗೊತ್ತಿಲ್ಲ. ನಮ್ಮ ಅಣ್ಣಗೇನೆ ಪ್ಲಾನ್ ಮಾಡಿ ಒಂದ್ಸತಿ ಹೊಡ್ಸಿದಾಳೆ. ನಮ್ಮ ಅಡ್ರೆಸ್ ನಾನು 1.5 ತಿಂಗಳಿಂದ ಶಿಫ್ಟ್ ಮಾಡ್ತಿದ್ದೀನಿ 3ವರೆಗೆ. ನಮ್ಮ ಅಮ್ಮವರೆಲ್ಲ ಹುಷಾರು ಅಂತ ಹೇಳಿ ನನಗೆ ಹೇಳ್ತಿದ್ರು. ನನಗೆ ಎಲ್ಲ ಅದೇ ಮಾಡಿದ್ದಾರೆ. 1.5 ತಿಂಗಳು ನಾನು ಶಿಫ್ಟ್ ಮಾಡಿದೀನಿ. 3ವರೆಗೆ ಎದ್ದು ಹೋಗ್ಬೇಕು ಕ್ಯಾಬ್ಗೆ. ಅಂಬ ಮನೆ ಹತ್ರ ಬರ್ಬೇಕು. ನಮ್ಮ ಮನೆ ಪ್ರಶಾಂತ್ ನಗರ ಒಳಗಡೆ ಇರೋದು. ಒಂದು ½ ಅನ್ ಅವರ್ ಆಗುತ್ತೆ. ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಅಷ್ಟು ಭಯದಿಂದ ಬರ್ತಿದ್ದೆ, ನನ್ನ ಏನಾದ್ರು ಮಾಡ್ತಾರೆ ಅಂತ. ಅವಳು ಇಲ್ಲ, ಪ್ರತಿಯೊಂದು ನಾವ್ ಇರೋ ಅಡ್ರೆಸ್ ಎಲ್ಲ ಹೇಳ್ತಾಳೆ ಅವಳು ಎಲ್ಲರಿಗೂ. ಅವಳೇ ಪ್ಲಾನ್ ಮಾಡಿ ಒಂದ್ಸತಿ ಹೊಡ್ಸಿದಾಳೆ. ಮತ್ತೆ ಬಂದು ಕಾರಲ್ಲೆಲ್ಲಾನು ಓಡಾಡಿ, ಗಾಡಿಗಳಲ್ಲೆಲ್ಲ ಓಡಾಡಿ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದಾರೆ ಅಂತೆಲ್ಲ ತಿಳ್ಕೊಂಡು ಇವಾಗ ಬಂದು ನೈಟ್ ಅವ್ರ ತಮ್ಮ ನನ್ಗೆ ಈ ತರ ಬಾಬಾ ನನ್ನ ಯಾರೋ ಹೊಡೆದಿದ್ದಾರೆ ಡೈಲಿ ಹಿಂಗೆ ಕರಿತಿದ್ದ. ನಮ್ಮ ಅಣ್ಣ ನಂಬ್ಕೊಂಡು ನೈಟು ಹೋಗಿದ್ದಾನೆ. ನಮ್ಮಮ್ಮ ಅವ್ರು ಹೇಳಿದ್ ನನ್ಗೆ ಹೋಗಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಬಾಬಾ ನನ್ನನ್ನ ಈ ತರ ಹೊಡೆದಿದ್ದಾರೆ, ಸಾಯಿಸ್ತಾ ಇದ್ದಾರೆ, ಇಲ್ಲಿದ್ದಾರೆ ಬಾ, ನಾನು ಕಣ್ವೇಲಿದ್ದೀನಿ ಬಾ ಅಂತ ಕರ್ಕೊಂಡು ಹೋದ್ರೆ ನಮ್ಮ ಅಣ್ಣನ ಕರ್ಕೊಂಡು ಹೋದ್ರಂತೆ. ಅಷ್ಟೇ. ಫೋನ್ ಮಾಡಿದ್ರೆ ಏನು ಫೋನ್ ಮಾಡಿ ಕರ್ಸಿರೋದು. ಮನೆ ಹತ್ರನೇ ಬಂದಿಲ್ಲ ಅಂತೆ. ನಮ್ಮಮ್ಮ ಅವಾಗ ತಾನೇ ಊಟ ಗಾಡಿಯಲ್ಲಿ, ನಮ್ದೇ ಗಾಡಿಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೇ. ಇವ್ರಿಗೆ ಹೇಳಿದಾರಂತೆ ಈ ತರ ಮನು ಫೋನ್ ಮಾಡಿದಾನೆ, ಏನೋ ಬರ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನ್ ಡ್ಯೂಟಿಗೆ ಹೋಗಿ 12 ಗಂಟೆ ಆಯ್ತು ನಾನು ಬರೋಷ್ಟರಲ್ಲಿ. ಈಗ ಈ ತರ ಕರೆಸಿಬಿಟ್ಟು ಅವರೇ ಈ ತರ ಮಾಡಿದ್ರೆ ಅವ್ರಿಗೆ ಏನ್ ಮಾಡ್ಬೇಕು? ಅವ್ರನ್ನ ನನ್ಗೆ ಪೊಲೀಸರು ನನ್ನನ್ನ ಸಾಯ್ಸಾಕಿದ್ರು. ನನ್ ಜೈಲ್ ಶಿಕ್ಷೆ, ನನ್ ಮದ್ವೆ ಆಗಿದ್ರು ಪರವಾಗಿಲ್ಲ, ನಾನ್ ಲಾಸ್ಟ್ ಜೈಲ್ ಶಿಕ್ಷೆಯಲ್ಲೇ ಅನುಭವಿಸ್ತೀನಿ. ನಾನಂತೂ ನಮ್ಮ ಅತ್ತಿಗೆನ ಅವ್ರ ತಮ್ಮನ ನಾನ್ ಸಾಯ್ಸಾಕೋರ್ಗು ಬಿಡಲ್ಲ. ನನ್ನ ಪೊಲೀಸರು ಇಲ್ಲೇ ನನ್ ನೋಡಿದ್ರು ಸಾಯ್ಸಾಕಿದ್ರು ನಮ್ಮ ಅಣ್ಣನ್ ಬಿಡ. ಯಾಕಂದ್ರೆ ನಮ್ಮ ಅಪ್ಪ ಇಲ್ಲ ನಮ್ಗೆ, ಆಯ್ತಾ? ನಮ್ಮ ಅಪ್ಪ ಅವರು 12 ಇಯರ್ಸ್ ಆಯ್ತು ಸತ್ತೋಗಿ. ನಮ್ಮ ಅಣ್ಣನೇ ನನ್ಗೆಲ್ಲ ಪ್ರಪಂಚ. ನಮ್ಮ ಅಣ್ಣನೇ ನನ್ನನ್ನೆಲ್ಲ ಓದಿಸಿರೋದು. ನಮ್ಮ ಅಣ್ಣನೇ ನನ್ನ ನೋಡ್ಕೊಂಡಿರೋದು. ನಮ್ಮ ಅಣ್ಣನಿಂದ, ನಮ್ಮ ಅಣ್ಣ ಧೈರ್ಯದಿಂದ ನಾನು ಆಚೆ ಬಂದು ಬದುಕ್ತಾ ಇದ್ದೀನಿ. ಆದ್ರಿಂದ ನಮ್ಮ ಅಣ್ಣನ ಕಳ್ಕೊಂಡಿದ್ದೀನಿ ಅಂದ್ರೆ ನಾನಂತೂ ಅವ್ರನ್ನ ಬಿಡಲ್ಲ. ಅದಕ್ಕೋಸ್ಕರನ ನಾನು ಸಾಯಿಸ್ಬೇಕು. ಸಾಯಿಸ್ಬಿಟ್ಟು ಸ್ಟೇಷನ್ ಅಲ್ಲಿ ಜೀವನ ಪರ್ಯಂತ ನಾನು ಜೈಲಲ್ಲಿ ಇರ್ತೀನಿ. ಅವ್ರ ನಿಂಬನ್ನು ನಾನು ಸಾಯಿಸ್ಬೇಕು ಅಷ್ಟೇ.